ಕಷ್ಟ ಕಾಲಕ್ಕೆ ಸ್ನೇಹಿತರು ಯಾವಾಗಲೂ ಆಗ್ತಾರೆ ಅಂತ ಫ್ರೆಂಡ್ಶಿಪ್ ಕಥೆಗಳನ್ನ ಕೇಳಿದಾಗೆಲ್ಲ ಅನ್ಸುತ್ತೆ. ರಾಮಾಯಣದಲ್ಲೂ ಅಂತಹ ಹಲವು ಫ್ರೆಂಡ್ಶಿಪ್ ಕಥೆಗಳಿವೆ. ರಾಮ ಸೀತೆ 14 ವರ್ಷಗಳ ಕಾಲ ವನವಾಸ ಪೂರೈಸೋಕೆ ಅಂತ ಹೊರಟಾಗ ಜೊತೆಗೆ ಲಕ್ಷ್ಮಣ ಕೂಡ ಬರ್ತಾನೆ ಅಲ್ವಾ. ಅಯೋಧ್ಯೆ ಬಿಟ್ಟು ಅರಣ್ಯ ತಲುಪೋ ದಾರಿ ಮಧ್ಯೆ ಗುಹಾ ಅನ್ನೋ ಅವರ ಗೆಳೆಯ ಇರ್ತಾನೆ. ಅವನನ್ನ ಭೇಟಿ ಮಾಡೋಣ ಅಂತ ಲಕ್ಷ್ಮಣ ಹೇಳ್ತಾನೆ. ಅವನು ಒಬ್ಬ ಟ್ರೈಬಲ್ ಕಿಂಗ್, ಬೇಡರ ರಾಜ. ಶ್ರೀರಾಮನ ಮೇಲೆ ಅಪಾರ ಭಕ್ತಿ ಇಟ್ಟೋನು. ರಾಮನನ್ನ ಕಂಡಾಗ ಅವನ ಕಾಲು ತೊಳೆದು ಆದರಿಸಬೇಕು ಅಂತ ಗುಹಾಗೆ ಮನ್ಸಾಗತ್ತೆ. ಆದರೆ ಈ ರಾಮ ಕಾಲು ಮುಟ್ಟಕ್ಕೆ ಬಿಡಲ್ಲ. ಗೆಳೆಯನ ಸ್ಥಾನ ಇರೋದು ಹೃದಯದಲ್ಲಿ ಅಂತಾನೆ ಅನ್ನೋದು ಗುಹಾಗೆ ಗೊತ್ತು. ಆದರೆ ಗುಹಾಗೆ ರಾಮನ ಮೇಲೆ ಅಪಾರ ಭಕ್ತಿ. ಅದಕ್ಕೆ ರಾಮ ಬರೋ ದಾರಿಲಿದ್ದ ಕಲ್ಲುಗಳನ್ನೆಲ್ಲ ತೆಗೆಸಿ ಅವನ ದಾರಿ ಸುಗಮ ಆಗೋ ಹಾಗೆ ಮಾಡ್ತಾನೆ. ತನ್ನ ಜಾಗದಲ್ಲಿ ಅವರಿಗೆ ಉಳ್ಕೊಳ್ಳೋದಿಕ್ಕೆ ವ್ಯವಸ್ಥೆ ಮಾಡಿ ಸತ್ಕಾರ ಮಾಡ್ತಾನೆ. ಇನ್ನೆಲ್ಲೋ ವನವಾಸ ಅಂತ ದೂರದ ಕಾಡಿಗೆ ಯಾಕೆ ಹೋಗ್ಬೇಕು, ಇಲ್ಲೇ ನನ್ನ ಜೊತೆಗೆ ಇರಿ ಅಂತಲೂ ಹೇಳ್ತಾನೆ. ಆದರೆ ರಾಮ ಗುಹಾನ ಮಾತನ್ನ ಒಪ್ಪಲ್ಲ. ನಿನ್ನ ಸ್ನೇಹಿತ ತನ್ನ ತಂದೆಗೆ ಕೊಟ್ಟಿರೋ ಮಾತನ್ನ ಮೀರ್ಬೇಕಾ? ನಾನು ದಾರಿ ತಪ್ಪಿದ ಮಗ ಆಗ್ಬೇಕಾ? ನಾವು ಹೊರಡೋದಕ್ಕೆ ಅವಕಾಶ ಕೊಡು ಅಂತ ಶ್ರೀರಾಮ ಗುಹಾನಿಗೆ ಹೇಳಿ ಹೊರಟು ಬಿಡ್ತಾನೆ. ಹೊರಡೋದಕ್ಕೆ ಮುನ್ನ ರಾಮನ ಕಾಲು ತೊಳೆಯೋ ತನ್ನ ಮನಸ್ಸಿನ ಆಸೆನ ಗುಹಾ ಹೇಗೋ ಈಡೇರಿಸ್ಕೊಂಡೇ ಬಿಡ್ತಾನೆ. ನಿನ್ನ ಪಾದ ಸೋಕ್ಕಿ ಕಲ್ಲು ಹೆಣ್ಣಾದ ಕಥೆನ ನಾನು ಕೇಳಿದ್ದೀನಿ. ಹಾಗಾಗಿ ನನ್ನ ದೋಣಿಗೆ ನಿನ್ನ ಸ್ಪರ್ಶ ತಾಕಿ ಅದು ಹೆಣ್ಣಾಗೋದೆಲ್ಲ ಏನೂ ಬೇಡ. ಹಾಗಾಗಿ ನನ್ನ ದೋಣಿನ ನೀನು ಹತ್ತೋಕ್ಕೆ ಮೊದಲು ಯಾವುದಕ್ಕೂ ನಿನ್ನ ಕಾಲು ತೊಳೆದು ಬಿಡ್ತೀನಿ ಅಂತ ಹೇಳಿ ರಾಮನ ಒಪ್ಪಿಸಿ ಅವನ ಪಾದ ತೊಳೆದು ಆಮೇಲೆ ದೋಣಿ ಏರೋದಕ್ಕೆ ಬಿಡ್ತಾನೆ. ಅಂತೂ ಗುಹಾ ರಾಮನ ಪಾದ ಮುಟ್ಟಬೇಕು ಅನ್ನೋ ತನ್ನ ಆಸೆನ ಈಡೇರಿಸ್ಕೋತಾನೆ. ಹಾಗೆ ಗಂಗೆನ ದಾಟೋದಕ್ಕೆ ದೋಣಿಯನ್ನು ಸಹ ಕೊಟ್ಟು ಸಹಾಯಕ್ಕೆ ಬೇಕಾದ್ರೆ ಅಂತ ಅಂಬಿಗನನ್ನು ಇನ್ನು ಕೆಲವು ಮಂದಿ ಸಹಾಯಕರನ್ನು ಜೊತೆಗೆ ಕಳಿಸ್ಕೊಡ್ತಾನೆ. ಗಂಗೆನ ದಾಟಿಸಿ ರಾಮನನ್ನ ಬೀಳ್ಕೊಡ್ಬೇಕಾದ್ರೆ ಗುಹಾನ ಎದೆ ಭಾರವಾಗತ್ತೆ. ಸ್ನೇಹಿತ ಕಷ್ಟಪಡ್ತಾನಲ್ಲ ಅನ್ನೋ ನೋವು ಅವನಲ್ಲಿದೆ. ಜೊತೆಗೆ ತಂದೆಗೆ ಕೊಟ್ಟ ವಚನದ ಹಾಗೆ ಅವನು 14 ವರ್ಷ ವನವಾಸ ಪೂರೈಸಲಿ ಅನ್ನೋ ಹಾರೈಕೆ ಕೂಡ ಇದೆ. ಅದೇ ಥರ ಇನ್ನೊಬ್ಬ ಗೆಳೆಯ ಜಟಾಯು, ಪಕ್ಷಿರಾಜ. ಇವನು ರಾಮನ ತಂದೆ ದಶರಥನ ಹಳೆಯ ಸ್ನೇಹಿತ. ಆ ಸ್ನೇಹ ಎಷ್ಟು ಗಾಢವಾಗಿತ್ತು ಅಂದರೆ ದಶರಥನ ಮಕ್ಕಳು ತನ್ನ ಮಕ್ಕಳೇ. ಅವ್ರಿಗೆ ಯಾವುದೇ ಕಷ್ಟ ಎದುರಾದರೂ ನಾನು ಅವರ ಪರವಾಗಿ ಸದಾ ಇರ್ತೀನಿ ಅಂತ ಜಟಾಯು ಹೇಳಿರ್ತಾನಂತೆ. ಅವನ ಮಾತಿನ ಹಾಗೆ ರಾವಣ ಸೀತೆನ ಅಪಹರಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಜಟಾಯು ರಕ್ಷಣೆಗೆ ಬರ್ತಾನೆ. ರಾವಣನನ್ನು ತಡೆಯೋದಕ್ಕೆ ನೋಡ್ತಾನೆ. ರಾವಣನ ವಿರುದ್ಧ ಎಷ್ಟೇ ಹೋರಾಡಿದ್ರೂ ಜಟಾಯುಗೆ ಆಗ ವಯಸ್ಸಾಗಿ ರೆಕ್ಕೆಗಳು ಬಲಹೀನ ಆಗಿದ್ವು. ರಾವಣ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸೇ ಬಿಡ್ತಾನೆ. ಜಟಾಯು ನೆಲಕ್ಕೆ ಬಿದ್ದುಬಿಡ್ತಾನೆ. ಸೀತೆನ ಹುಡುಕ್ತಾ ಹೋಗೋ ರಾಮನಿಗೆ ರಾವಣ ಯಾವ ದಿಕ್ಕಲ್ಲಿ ಹೋದ ಅನ್ನೋ ವಿವರಗಳನ್ನೆಲ್ಲ ಹೇಳ್ತಾನೆ. ಜಟಾಯು ಕೊಟ್ಟ ಮಾಹಿತಿಯಿಂದ ರಾಮನಿಗೆ ಸೀತೆ ಹೋದ ದಿಕ್ಕಿನ ಬಗ್ಗೆ ಸ್ಪಷ್ಟತೆ ಸಿಗತ್ತೆ. ಇದೇ ರೀತಿ ರಾಮನಿಗೆ ಕಷ್ಟ ಕಾಲದಲ್ಲಿ ಸಿಕ್ಕ ಇನ್ನೊಬ್ಬ ಗೆಳೆಯ ಸುಗ್ರೀವ. ಸುಗ್ರೀವ ರಾಮನಿಗೆ ಸೀತೆನ ಹುಡ್ಕೊಡೋದಿಕ್ಕೆ ಸಹಾಯ ಮಾಡೋ ವಾನರ ರಾಜ. ಇವನ ಊರು ಕಿಷ್ಕಿಂಧ. ಇವನಿಗೆ ಅಲ್ಲೊಂದು ಚಾಲೆಂಜ್ ಇರುತ್ತೆ. ಅವನ ರಾಜ್ಯ ತನ್ನ ಅಣ್ಣ ವಾಲಿಯ ಹಿಡಿತದಲ್ಲಿರುತ್ತೆ. ವಾಲಿಯಿಂದ ತನ್ನ ರಾಜ್ಯವನ್ನು ಪಡೆಯೋದಕ್ಕೆ ಸುಗ್ರೀವ ರಾಮನ ಸಹಾಯ ಕೇಳ್ತಾನೆ. ರಾಮ ವಾಲಿಯನ್ನ ಸದೆ ಬಡಿದು ಸುಗ್ರೀವನಿಗೆ ರಾಜ್ಯ ಮರಳಿ ಸಿಗೋ ಹಾಗೆ ಮಾಡ್ತಾನೆ. ಅದಕ್ಕೆ ಪ್ರತಿಯಾಗಿ ಸುಗ್ರೀವ ಸೀತೆಯನ್ನು ಹುಡ್ಕೊಡೋದಿಕ್ಕೆ ತನ್ನ ವಾನರ ಸೈನ್ಯವನ್ನ ರಾಮನ ಸಹಾಯಕ್ಕೆ ಕಳಿಸ್ತಾನೆ. ಸುಗ್ರೀವ ಕೊಟ್ಟ ವಾನರ ಸೈನ್ಯದ ಸಹಾಯದಿಂದ ಸೀತೆನ ಮರಳಿ ಪಡೆಯೋದಕ್ಕೆ ರಾಮ ಲಂಕೆಯ ಕಡೆ ಹೊರಡ್ತಾನೆ. ಇಂಟ್ರೆಸ್ಟಿಂಗ್ಲಿ ಲಂಕೆಯಲ್ಲೂ ರಾಮನಿಗೆ ಒಬ್ಬ ಸ್ನೇಹಿತ ಸಿಗ್ತಾನೆ. ಅವನೇ ಲಂಕಾಧೀಶ್ವರ ರಾವಣನ ತಮ್ಮ ವಿಭೀಷಣ. ರಾಮ ಯಾರ ವಿರುದ್ಧ ಹೋರಾಡ್ತಾನೋ ಅವನ ತಮ್ಮ. ಸೀತೆನ ಅಪಹರಿಸಿ ತಂದ ರಾವಣನಿಗೆ ಅವಳನ್ನ ರಾಮನ ಬಳಿ ಮರಳಿಸೋ ಹಾಗೆ ಸಲಹೆನ ವಿಭೀಷಣ ಕೊಡ್ತಾನೆ. ಆದರೆ ರಾವಣ ತಮ್ಮನ ಮಾತನ್ನ ಕೇಳಲ್ಲ. ಅಣ್ಣನ ತಪ್ಪು ಮಾರ್ಗವನ್ನ ಸಹಿಸಲಾಗದೆ ವಿಭೀಷಣ ರಾಮನ ಹತ್ರ ಬರ್ತಾನೆ. ಮೊದಲಿಗೆ ರಾಮನ ಪಕ್ಷದಲ್ಲಿ ಯಾರೂ ವಿಭೀಷಣನನ್ನ ನಂಬೋದೇ ಇಲ್ಲ. ಅವನು ಶತ್ರು ಪಕ್ಷದವನು, ರಾಕ್ಷಸ ರಾಜ್ಯದವನು, ಅವನಿಂದ ಏನಾದರೂ ತೊಂದರೆ ಆಗ್ಬೋದು ಅಂತ ಗುಮಾನಿ ಪಡ್ತಾರೆ. ಆದರೆ ಅವರ ಅನುಮಾನವೆಲ್ಲ ಸುಳ್ಳಾಗೋ ಥರ ರಾಮ ಮತ್ತು ರಾವಣನ ನಡುವೆ ನಡೆಯುವ ಯುದ್ಧದಲ್ಲಿ ವಿಭೀಷಣ ರಾಮನಿಗೆ ಸಹಾಯ ಮಾಡ್ತಾನೆ. ರಾವಣನನ್ನ ಸೋಲಿಸೋದಕ್ಕೆ ಸಲಹೆಗಳನ್ನು ಕೊಡ್ತಾನೆ. ವಿಭೀಷಣನ ಸಲಹೆಯ ಪ್ರಕಾರವೇ ರಾಮ ಬ್ರಹ್ಮಾಸ್ತ್ರನ ರಾವಣನ ಮೇಲೆ ಪ್ರಯೋಗಿಸ್ತಾನೆ. ರಾವಣ ಸಾವನ್ನಪ್ತಾನೆ. ಆಮೇಲೆ ರಾಮ ವಿಭೀಷಣನನ್ನೇ ಲಂಕೆಯ ರಾಜನನ್ನಾಗಿ ಮಾಡ್ತಾನೆ. ರಾಮ, ಸೀತೆ, ಲಕ್ಷ್ಮಣ, ಹನುಮಂತರು ಲಂಕೆಯಿಂದ ಮರಳೋದಕ್ಕೆ
ವಿಭೀಷಣ ಪುಷ್ಪಕ ವಿಮಾನದ ವ್ಯವಸ್ಥೆ ಮಾಡಿಕೊಟ್ಟು ಅವ್ರನ್ನೆಲ್ಲ ಕಳುಹಿಸ್ತಾನೆ. ಇದು ಸ್ನೇಹಕ್ಕಿಂತಲೂ ಹೆಚ್ಚಿನ ವಿಶ್ವಾಸ. ವಿಭೀಷಣನ ವಿಶ್ವಾಸ, ಮಾರ್ಗದರ್ಶನದಿಂದಲೇ ಲಂಕೆಯ ಯುದ್ಧವನ್ನ ರಾಮನಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ರಾಮನದ್ದಷ್ಟೇ ಅಲ್ಲ, ಸೀತೆಯ ಸ್ನೇಹದ ಕತೆ ಕೂಡ ಇದೆ. ವನವಾಸದ ಸಮಯದಲ್ಲಿ ಸೀತೆಗೆ ಆಸರೆಯಾಗಿ ಸಿಕ್ಕವರು ಅನಸೂಯ. ರಾಮ, ಸೀತೆ, ಲಕ್ಷ್ಮಣರು ವನವಾಸಕ್ಕೆ ಹೋದಾಗ ಋಷಿ ಅತ್ರಿ ಮತ್ತು ಅವರ ಪತ್ನಿ ಅನಸೂಯರನ್ನ ಭೇಟಿ ಮಾಡ್ತಾರೆ. ಅನಸೂಯ ಸೀತೆನ ತಮ್ಮ ಮಗಳ ಹಾಗೆ ಅಕ್ಕರೆಯಿಂದ ನೋಡ್ಕೋತಾರೆ. ತಾಯಿ ಬಳಿ ಇಲ್ಲವೇ ಆಪ್ತ ಗೆಳತಿಯ ಬಳಿ ಸಿಗುವಂತಹ ಸಾಂತ್ವನ ಸೀತೆಗೆ ಅನಸೂಯೆಯಿಂದ ಸಿಗತ್ತೆ. ತಮ್ಮ ಬಳಿ ಇದ್ದ ವಸ್ತ್ರ, ಆಭರಣಗಳು ಮತ್ತು ಸುಗಂಧ ದ್ರವ್ಯವನ್ನ ಸೀತೆಗೆ ಅವರು ಕೊಡ್ತಾರೆ. ಇದು ನಿನ್ನನ್ನು ಪವಿತ್ರವಾಗಿರಿಸತ್ತೆ, ನಿನ್ನ ಪತಿವ್ರತ ಧರ್ಮವನ್ನ ಕಾಪಾಡತ್ತೆ, ಇದು ಉಡುಗೊರೆ ಅಷ್ಟೇ ಅಲ್ಲ, ಆಶೀರ್ವಾದ ಅಂತ ಹೇಳ್ತಾರೆ. ಈ ತಾಯಿಯ ಅಕ್ಕರೆಯ ಮಾತು ಸೀತೆಗೆ ಹಿತ ಎನಿಸುತ್ತೆ. ವನವಾಸದ ಕಷ್ಟ ಎಲ್ಲ ಹಗುರಾದ ಹಾಗಾಗತ್ತೆ. ಇನ್ನು ರಾಮ ಹನುಮಂತನ ಸ್ನೇಹದ ಬಗ್ಗೆ ಹೇಳೋದು ಬೇಕಾ? ರಾಮಾಯಣದಲ್ಲಿ ಬರೋ ಸ್ನೇಹದ ಕತೆ ಅಂದಾಕ್ಷಣ ಮೊದಲು ನೆನಪಾಗದೆ ರಾಮ ಮತ್ತು ಹನುಮಂತ. ಇದು ಭಕ್ತಿ ಮತ್ತು ಸ್ನೇಹದ ಸಂಗಮ. ಹನುಮಂತ ಶ್ರೀರಾಮನ ಭಕ್ತ, ಆದರೆ ರಾಮ ಹನುಮಂತನನ್ನ ಕೇವಲ ಭಕ್ತನಾಗಿ ನೋಡಲ್ಲ, ತನ್ನ ಆತ್ಮೀಯನಂತೆ, ಒಡ ಹುಟ್ಟಿದವನಂತೆ ಕಾಣ್ತಾನೆ. ಲಂಕೆಯಿಂದ ಹನುಮಂತ ಮರಳಿ ಬಂದ ಮೇಲೆ ಹನುಮಂತ ರಾಮನ ಪಾದಗಳಿಗೆ ನಮಸ್ಕರಿಸ್ತಾನೆ. ಆದರೆ ರಾಮ ಹನುಮಂತನನ್ನ ಆಲಂಗಿಸ್ತಾನೆ. ನೀನು ನನ್ನ ಪಾಲಿಗೆ ಇನ್ನೊಬ್ಬ ಲಕ್ಷ್ಮಣ ಅಂತ ಹೇಳ್ತಾನೆ. ಇಂಥ ವಿಶ್ವಾಸಕ್ಕೆ, ನಂಟಿಗೆ ಏನಂತ ಕರೆಯೋದು? ಸ್ನೇಹಕ್ಕಿಂತಲೂ ಮಿಗಿಲಾದದ್ದು ಅಲ್ವಾ ಇದು? ರಾಮಾಯಣದಲ್ಲಿ ಸಿಗೋ ಈ ಕೆಲವು ನಿದರ್ಶನಗಳೇ ಹೇಳುತ್ತೆ, ಸ್ನೇಹ ಅನ್ನೋದು ವಯಸ್ಸು, ಅಂತಸ್ತು, ಕುಲ, ಧರ್ಮ ಎಲ್ಲವನ್ನೂ ಮೀರಿದ್ದು. ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬಂದವನ ಧರ್ಮವನ್ನ ಯಾರೂ ಕೇಳೋದಿಲ್ಲ. ಆ ಕ್ಷಣದಲ್ಲಿ ಅಲ್ಲಿರೋದು ಮಾನವ ಧರ್ಮ ಮಾತ್ರ. ಪ್ರೇಮ ಹೃದಯಗಳನ್ನು ಬೆಸೆಯುತ್ತೆ, ಸ್ನೇಹ ಮಾನವೀಯತೆಯನ್ನು ಎತ್ತಿ ಹಿಡಿಯುತ್ತೆ. ಈ ಸ್ನೇಹದ ಕತೆ ಹೇಗನ್ನಿಸ್ತು ಅದನ್ನ ತಿಳಿಸಿ. ಇನ್ನಷ್ಟು ಕಥೆಗಳನ್ನು ಕೇಳೋದಕ್ಕೆ ಟೇಲ್ಸ್ ವಿತ್ ರಶ್ಮಿ ಚಾನಲ್ನ ಫಾಲೋ ಮಾಡ್ತಾ ಇರಿ.